everyone. Welcome back to the channel Learn English with Shiva. Learn English with Shiva ಅನ್ನೋ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನಿನ್ನೆಯ ದಿನ ನಾವೇನು ಮಾಡಿದ್ದೀವಪ್ಪ ಅಂತಂದರೆ ನಮ್ಮ ಕಳೆದ ಕ್ಲಾಸಲ್ಲಿ ನಾವೇನು ಮಾಡಿದ್ದೀವಪ್ಪ ಅಂತಂದರೆ HSTR ಸಿಲೆಬಸ್ಗಿರುವಂತಹ ಒಂದು ಪೋಯಟ್ರಿ ಯಾವುದಪ್ಪ ಅಂತಂದರೆ ನೆಸ್ಸೆಮ್ ಎಝೆಕಿಯಲ್ ಅವರು ಬರೆದಿರುವಂತಹ ನೈಟ್ ಆಫ್ ದ ಸ್ಕಾರ್ಪಿಯನನ್ನು ಓದಿದ್ವಿ. ಓಕೆ, ಅದೇ ಸೇಮ್ ಎಕ್ಸಾಮಿಗೆ HSTR ಹೈಸ್ಕೂಲ್ ಟೀಚರ್ ಕರ್ನಾಟಕ ಹೈಸ್ಕೂಲ್ ಟೀಚರ್ ಎಕ್ಸಾಮಿನೇಷನ್ಗೆ ಯೂಸ್ಫುಲ್ ಆಗುವಂತಹ ಮತ್ತೊಂದು ಪೋಯಟ್ರಿನ ಇವತ್ತು ನಾವೇನು ಮಾಡ್ತಿದ್ದೀವಪ್ಪ ಅಂತಂದ್ರೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ನಿನ್ನೆ ನೀವು ನಮ್ಮ ಪೂರ್ತಿ ವಿಡಿಯೋವನ್ನು ನೋಡಿದಿರಿ, ಸಪೋರ್ಟ್ ಮಾಡಿದಿರಿ, ಥ್ಯಾಂಕ್ ಯು ಫಾರ್ ದ್ಯಾಟ್. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಏನಾದರೂ ಸಜೆಷನ್ ಇದ್ದರೆ ಸೊ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ, ವಾಟ್ಸಪ್ ಗ್ರೂಪ್ನ ಲಿಂಕ್ ಕೂಡ ಹಾಕಿದ್ದೀನಿ, ನೀವು ಡೈರೆಕ್ಟಾಗಿ ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೋದು, ಏನಾದ್ರು ಸಜೆಷನ್ ಇದ್ದರೆ ಕೊಡ್ಬೋದು. ಓಕೆ, ಮತ್ತು ಏನಾದರೂ ಡೌಟ್ಸ್ ಇದ್ದರೂ ಕೂಡ ನಾವೇನು ಮಾಡ್ಬೋದಪ್ಪ ಅಂತಂದರೆ ಅಲ್ಲಿ ಡಿಸ್ಕಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಓಕೆ, ಇವತ್ತಿನ ಒಂದು ಕ್ಲಾಸ್ನ ನಾವೇನು ಮಾಡ್ತಿದ್ದಪ್ಪ ಅಂತಂದರೆ ಮತ್ತೊಂದು ಪೋಯಿಟ್ರಿ, ಯಾವುದು ದ ಬ್ಲೈಂಡ್ ಬಾಯ್ ಬೈ ಕಾಲಿ ಸಿಬ್ಬರ್. ಕಾಲಿ ಸಿಬ್ಬರ್ ಅವರು ಬರೆದಿರುವಂತಹ ದ ಬ್ಲೈಂಡ್ ಬಾಯ್ ಅನ್ನುವಂಥ ಒಂದು ಪೋಯಿಟ್ರಿನ ಓದ್ತಾ ಇದ್ದೀವಿ. ನೀವು ಕೇಳ್ಬೋದು ದ ಬ್ಲೈಂಡ್ ಬಾಯ್ ಇಂಪಾರ್ಟೆಂಟ್ ಆಯಿತು ಇಲ್ಲ ಅಂತೇಳಿ. ದ ಸಿಲೆಬಸ್ ವಾಟ್ ಎವರ್ ಈಸ್ ಗಿವನ್ ಇನ್ ದ ವೆಬ್ಸೈಟ್ ಆರ್ ಪ್ರಿಸ್ಕ್ರೈಬ್ ಬೈ ದಿ KPSCR KA ಎಲ್ಲ ಕೂಡ ನಮಗೇನಾಗ್ತೈತಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಆಗ್ತೈತಿ. ಇಲ್ಲಿ ನೋಡಿರಿ, ಈವನ್ ಇದ್ರ ಮೇಲೆ ಕೂಡ 2 ಕ್ವಶನ್ಸ್ಗಳು ಬಂದಿದ್ದಾವೆ. 2015 HSTR ಇಂಗ್ಲೀಷ್ ಟೀಚರ್ ಎಕ್ಸಾಮಿನ್ ಇಂಗ್ಲೀಷ್ ಪೇಪರ್ 2ದಲ್ಲಿ 2 ಕ್ವಶನ್ಸ್ಗಳು ಬಂದಿರುವಂಥದ್ದು. ಒಂದು 22nd ಕ್ವಶನ್ ಆ್ಯಂಡ್ 27th ಕ್ವಶನ್ ಬಂದಿರುವಂಥದ್ದು. ಓಕೆ, ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕಾಗುತ್ತೆ, ಈವನ್ ಈ ಪೋಯಿಟ್ರಿನ ಕೂಡ ನಾವೇನು ಮಾಡಬೇಕು, ಸ್ವಲ್ಪ ಡೀಪಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ನೋಡ್ರಿ ಒಂದು ಕ್ವಶನ್ ಏನಪ್ಪ ಅಂತಂದ್ರೆ ಆಥರ್ ಆಫ್ ದ ಪೋಯಮ್ ದ ಬ್ಲೈಂಡ್ ಬಾಯ್ ಈಸ್ ಅಂತ ಕೇಳಿದ್ದಾರೆ. ನೋಡ್ರಿ, ಡೈರೆಕ್ಟ್ ಕ್ವಶನ್ ಬಂದಿರುವಂಥದ್ದು. ಓಕೆ, ಯಾರ್ರಿ, ಜಾನ್ ಮ್ಯಾಸ್ಫೀಲ್ಡ್ ಅಂತರೂ ಅಲ್ಲ, ಜೇಮ್ಸ್ ಟಿ ಫೀಲ್ಡ್ಸ್ ಅಂತರೂ ಅಲ್ಲ, ಕಾರ್ಲ್ ವೆಲ್ಡ್ರಲ್ ಹೈನ್ಸ್ ಅಲ್ಲ, ನಿಮಗೆಲ್ಲರಿಗೂ ಗೊತ್ತಿರುವಂಗೆ ಯಾರಪ್ಪ ಅಂತಂದ್ರೆ ಕಾಲಿ ಸಿಬ್ಬರ್ ಅಂಥೇಳಿ. ರೈಟ್, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇನ್ ದ ಪೋಯಮ್ ದ ಬ್ಲೈಂಡ್ ಬಾಯ್ ಐ ಆಮ್ ಅ ಕಿಂಗ್ ಹಿ ಸೇಸ್ ದಿಸ್ ಮೀನ್ಸ್. ನೋಡ್ರಿ, ಈ ಒಂದು ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕಪ್ಪ ಅಂತಂದರೆ ಅದು ಈ ಒಂದು ಪೋಯಿಟ್ರಿನ ಅರ್ಥ ಮಾಡ್ಕೊಳ್ಳಲೇ ಬೇಕಾಗ್ತೈತಿ. ಓಕೆ, ಸೊ ಹೆಂಗಪ್ಪ ಅಂತಂದ್ರೆ ಇಲ್ಲಿ ನೋಡಿರಿ, ಸ್ವಲ್ಪ ಇದು ಲೆವೆಲ್ 2 ಕ್ವಶನ್ ಅಂತ ಹೇಳ್ಬೋದು. ಇಲ್ಲಿ ದ ಬ್ಲೈಂಡ್ ಬಾಯ್ ಏನು ಮಾಡ್ತಾನಪ್ಪ ಅಂತಂದ್ರೆ ಎಟ್ ದಿ ಎಂಡ್ ಆಫ್ ದಿ ಪೋಯಮ್ ಒಂದು ಲೈನ್ ಹೇಳ್ತಾನೆ, ಐ ಆಮ್ ಅ ಕಿಂಗ್ ಅಂಥೇಳಿ. ಐ ಆಮ್ ಅ ಕಿಂಗ್ ಅಂದರೆ ಇಲ್ಲಿ ಅರ್ಥ ಏನು ಅಂಥೇಳಿ ಅವ್ರು ಕೇಳ್ತಾ ಇದ್ದಾರೆ. ಹಿ ಸೇಸ್ ದಿಸ್ ಮೀನ್ಸ್ ವಾಟ್ ಅಂಥೇಳಿ. ಇಲ್ಲಿ ಇದು ಏನಾಗ್ತೈತಪ್ಪ ಅಂತಾರೆ, ಹಿಸ್ ಫ್ರೆಂಡ್ಸ್ ಟ್ರೀಟ್ ಹಿಮ್ ಲೈಕ್ ಅ ಕಿಂಗ್, ನಥಿಂಗ್ ಕ್ಯಾನ್ ಡೆಸ್ಟ್ರಾಯ್ ಹಿಸ್ ಚಿಯರ್, ಹಿಸ್ ಬ್ಲೈಂಡ್, ಹಿ ಹ್ಯಾಸ್ ಅ ಕಿಂಗ್ಡಮ್ ಅಂತೇಳಿ 4 ಆಪ್ಷನ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಆಪ್ಷನ್ ನಂಬರ್ 2 ಏನಾಗ್ತೈತಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತೈತಿ. ಅದು ಹೆಂಗೆ ಸರಿಯಾದ ಉತ್ತರ ಆಗ್ತೈತೆ ಅಂತೇಳಿ ಎಟ್ ದಿ ಎಂಡ್ ಆಫ್ ದಿ ಡಿಸ್ಕಷನ್ ನಿಮಗೆ ಗೊತ್ತಾಗ್ತೈತಿ. ಓಕೆ, ಫೈನ್. ಸೊ ಆ್ಯಸ್ ಅವರ್ ಕಸ್ಟಮ್, ನಾವು ಬಿಫೋರ್ ಪೋಯಟ್ರಿ ಲೈನನ್ನು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಏನು ಮಾಡೋಣಪ್ಪ ಅಂತಂದ್ರೆ ಈ ನಮ್ಮ ಕಾಲಿ ಸಿಬ್ಬರ್ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಬಿಡೋಣ, ಆಮೇಲೆ ಫರ್ದರ್ ಏನು ಮಾಡೋಣಪ್ಪ ಅಂತಂತಂದ್ರೆ ಪೋಯಟ್ರಿ ಡಿಸ್ಕಷನ್ ಮಾಡೋಣ. ಓಕೆ, ಕಾಲಿ ಸಿಬ್ಬರ್ ವಾಸ್ ಅನ್ ಇಂಗ್ಲೀಷ್ ಆ್ಯಕ್ಟರ್, ಪ್ಲೇರೈಟ್, ಥಿಯೇಟರ್ ಮ್ಯಾನೇಜರ್ ಆ್ಯಂಡ್ ಪೋಯೆಟ್ ಲಾರೆಟ್. He was known for his comedies, adaptations of Shakespeare and his autobiography and apology for the life of Colly Cibber. ಓಕೆ, ಕಾಲಿ ಸಿಬ್ಬರ್ ಅವ್ರು ಏನಪ್ಪ ಅಂತಂದರೆ ಆ್ಯಕ್ಟರ್ ಆಗಿದ್ದರು, ಆಮೇಲೆ ಪ್ಲೇರೈಟ್ ಆಗಿದ್ದರು, ಅಂದರೆ ನಾಟಕಗಳನ್ನು ಬರಿತಾ ಇದ್ದರು, ಆಮೇಲೆ ಥಿಯೇಟರ್ನ ಮ್ಯಾನೇಜರ್ ಕೂಡ ಆಗಿ ವರ್ಕ್ ಮಾಡ್ತಾಯಿದ್ರು, ಮತ್ತು ಇಂಗ್ಲೆಂಡಿನ ಪೋಯೆಟ್ ಲಾರೆಟ್ ಅಂತ ಹೇಳಿ ಟಿಲ್ ಹಿಸ್ ಡೆತ್ 1757ವರೆಗೂ ಅವ್ರು ಏನಾಗಿದ್ದಾರಪ್ಪ ಅಂತಂದ್ರೆ ಪೋಯೆಟ್ ಲಾರೆಟ್ ಆಗಿದ್ದರು. ಇವರು ಬರೆದಿರುವಂಥ ಒಂದು ಆಟೋಬಯೋಗ್ರಫಿ ಯಾವುದಪ್ಪ ಅಂತಂದರೆ ಆ್ಯಂಡ್ ಅಪಾಲಜಿ ಫಾರ್ ದ ಲೈಫ್ ಆಫ್ ಕಾಲಿ ಸಿಬ್ಬರ್ ಅಂತ ಹೇಳಿ. ಓಕೆ, ಸೊ ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ವರ್ಕ್ಸ್ ವಿಚ್ ಹಿ ಹ್ಯಾಸ್ ಡನ್ ಇನ್ ಹಿಸ್ ಲೈಫ್. ಓಕೆ, ಬಾರ್ನ್ ಯಾವಾಗ ಹುಟ್ಟಿದ್ರಪ್ಪ ಅಂತಂದರೆ November 6, 1671 ಲಂಡನಲ್ಲಿ. ಓಕೆ, ಡೈಡ್ December 11, 1757. ದಟ್ ಈಸ್ ಆಲ್ಸೋ ಇನ್ ಲಂಡನ್, ಇಂಗ್ಲೆಂಡ್. ಓಕೆ, ಇವರು ನೋಟೇಬಲ್ ವರ್ಕ್ಸ್, ಇಂಪಾರ್ಟೆಂಟ್ ವರ್ಕ್ಸ್ ಯಾವಪ್ಪ ಅಂತಂದರೆ ಲವ್ಸ್ ಲಾಸ್ಟ್ ಶಿಫ್ಟ್ ಅಂತೇಳಿ ಒಂದು, ಆಮೇಲೆ ದ ಕೇರ್ಲೆಸ್ ಹಸ್ಬೆಂಡ್ ಅನ್ನೋದು ಇನ್ನೊಂದು, ಆ್ಯಂಡ್ ಇವರು ಒಂದು ವರ್ಕ್ ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ರು, ರಿಚರ್ಡ್ III ಅನ್ನೋದೇಳಿ. ಈ ರಿಚರ್ಡ್ III ಯಾರ್ದಪ್ಪ ಅಂದರೆ ವಿಲಿಯಮ್ ಶೇಕ್ಸ್ಪಿಯರ್ ಅವ್ರು ಬರೆದಿರುವಂಥದ್ದು, ಇದನ್ನವರು ಅಡಾಪ್ಟ್ ಮಾಡ್ಕೊಂಡಿದ್ರು. ಫ್ರಮ್ 1730 to 1757 ಹಿ ಎಂಜಾಯ್ಡ್ ಅ ಪೊಸಿಷನ್ ಆ್ಯಸ್ ಪೋಯೆಟ್ ಲಾರೆಟ್. ನೋಡಿರಿ,
1730ಇಂದ 1757ವರೆಗೂ ಏನೋ ಇಂಗ್ಲೆಂಡಿನ ಪೋಯೆಟ್ ಲಾರೆಟ್ ಆಗಿ ಒಂದು ಪೊಸಿಷನನ್ನು ಇವರು ಪಡ್ಕೊಂಡಿದ್ದರು. ಅಲೆಕ್ಸಾಂಡರ್ ಪೋಪ್ ಅವರು ಇವ್ರ ಬಗ್ಗೆ ಒಂದು ಕ್ರಿಟಿಸೈಸ್ ಮಾಡ್ತಾರೆ. ಹೀ ಈಸ್ ನಾಟ್ ವರ್ದಿ ಟು ಬಿ ಪೋಯೆಟ್ ಲಾರೆಟ್ ಅಂತ ಹೇಳಿ. ಅದನ್ನೇನು ಕೇಳಲ್ಲ, ಬಟ್ ಸ್ಟಿಲ್ ನಮ್ಮ ನಾಲೆಜಿಗೆ ಇರಲಿ ಅಂತ ಹೇಳಿದೆ. ಓಕೆ, ಆಮೇಲೆ ಏನಪ್ಪ ಅಂತಂದ್ರೆ ಹೀ ಈಸ್ ವೆರಿ ಫೇಮಸ್ ಫಾರ್ ಹಿಸ್ ಕಾಮಿಡಿಕ್ ಪ್ಲೇಸ್. ಇವರು ಏನು ಕಾಮಿಡಿಗಳನ್ನ ಬರಿತಿದ್ರಲ್ಲ, ಮೋಸ್ಟ್ ಆಫ್ ದೆಮ್ ಆರ್ ಪ್ಲೇಸ್ ಬರಿತಿದ್ರಲ್ಲ, ಮೋಸ್ಟ್ ಆಫ್ ದೆಮ್ ಆರ್ ಕಾಮಿಡೀಸ್. ಓಕೆ, ಆಮೇಲೆ ಇವರು ಮೆಮೋಯರ್ ಕೂಡ ಬರಿತಿದ್ರು. ಮೆಮೋಯರ್ ಅಂತಂದ್ರೆ ಏನು ಹೇಳ್ಬೋದಪ್ಪ ಅಂತಂದ್ರೆ ಒನ್ಸ್ ಲೈಫ್ ಓನ್ ಎಕ್ಸ್ಪೀರಿಯನ್ಸ್. ಅಂದರೆ ಫಾರ್ ಎಕ್ಸಾಂಪಲ್ ನಾವೊಂದು ಮೆಮೋಯರ್ ಬರೆದ್ರೆ ಅಂದ್ರೆ ಅರ್ಥ ನನ್ನ ಎಕ್ಸ್ಪೀರಿಯನ್ಸ್ಗಳನ್ನ ಆ ಒಂದು ವರ್ಕ್ ಆಫ್ ಆರ್ಟಲ್ಲಿ ನಾನು ಏನು ಮಾಡಿದ್ದೀನಿ, ಶೇರ್ ಮಾಡಿದ್ದೀನಿ ಅಂತ ಅರ್ಥ. ಓಕೆ, ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಕಾಂಟ್ರವರ್ಷಿಯಲ್ ಲಿಟ್ರರಿ ಫ್ಯೂಡ್ಸ್ ಅಂತೇಳಿ. ಅಂದರೆ ಈ ಕಾಂಟ್ರವರ್ಷಿಯಲ್ ಲಿಟ್ರರಿ ಫ್ಯೂಡ್ಸ್ ಏನಪ್ಪ ಅಂತಂದರೆ ಬಿಟ್ವೀನ್ ಇಂಡಿವಿಜುವಲ್ ಆರ್ ಬಿಟ್ವೀನ್ ಅ ಫ್ಯಾಮಿಲಿ ಆರ್ ಅ ಫ್ರೆಂಡ್ಸ್ ಆಗಿರುವಂಥ ರೈವಲ್ರಿಗಳ ಬಗ್ಗೆ ಬರೆಯುವಂಥದ್ದು. ಓಕೆ, ಆಮೇಲೆ ಮೇಜರ್ಲಿ ನಾವು ನೋಡ್ಕೋಬೇಕಾಗಿರೋಏನಪ್ಪ ಅಂತಂದ್ರೆ ಹಿಸ್ ಪೋಯಮ್ ದ ಬ್ಲೈಂಡ್ ಬಾಯ್ ವಾಸ್ ಪಬ್ಲಿಷ್ಡ್ ಇನ್ 18th century. 18ನೇ ಶತಮಾನದಲ್ಲಿ ಏನೋ ಪಬ್ಲಿಷ್ ಆಗಿರುವಂಥ ಪೋಯೆಟ್ರಿ ಟಿಲ್ ಟುಡೇ, ಇವತ್ತಿನವರೆಗೂ ಕೂಡ ಏನಾಗಿದೆಯಪ್ಪ ಅಂತಂತಂದ್ರೆ ಇದು ಫೇಮಸ್ ಆಗಿರುವಂಥ ಪೋಯೆಟ್ರಿ. ಅದಕ್ಕೋಸ್ಕರ ನಮ್ಮ ಒಂದು ಎಕ್ಸಾಮಿನೇಷನ್ಗೆ ಇದನ್ನೇನು ಮಾಡಿದಾರಪ್ಪ ಅಂತಂದ್ರೆ ಪ್ರಿಸ್ಕ್ರೈಬ್ ಮಾಡಿರುವಂಥದ್ದು. ಓಕೆ, ವೆಲ್ ನೋನ್ ಫಾರ್ ಇಟ್ಸ್ ಸೆಂಟಿಮೆಂಟಲ್ ಟೋನ್ ಆ್ಯಂಡ್ ರಿಫ್ಲೆಕ್ಷನ್ ಆನ್ ಬ್ಲೈಂಡ್ನೆಸ್ ಆ್ಯಂಡ್ ಪರ್ಸೆಪ್ಷನ್. ನೋಡಿರಿ, ಈ ಒಂದು ಪೋಯೆಟ್ರಿಯೊಳಗೆ ನಾವು ಮೇಜರ್ಲಿ ಏನು ನೋಡ್ತೀವಪ್ಪ ಅಂತಂದ್ರೆ ಯು ವಿಲ್ ಮೀಟ್ ಅ ಬಾಯ್ ಹೂ ಈಸ್ ಬ್ಲೈಂಡ್, ಹೂ ವಾಂಟ್ಸ್ ಟು ನೋ ವಾಟ್ ಎಕ್ಸಾಕ್ಟ್ಲಿ ಇಸ್ ದೇರ್ ಇನ್ ದ ವರ್ಲ್ಡ್. ಓಕೆ, ಎಟ್ ದಿ ಎಂಡ್ ಏನಕ್ಕೈತಪ್ಪ ಅಂತಂದ್ರೆ he won't feel bad about his blindness. He enjoys the existence of him. ಓಕೆ, ಅದನ್ನು ನೋಡೋಣ ನಾವು ಪೋಯೆಟ್ರಿ ಲೈನ್ ಓದುವಾಗ ನಮ್ಗೆ ಅರ್ಥ ಆಗುತ್ತದೆ. ಓಕೆ, ಫೈನ್. ಇವೆರಡು ಕ್ವಶನ್ಗಳು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಡೈರೆಕ್ಟ್ಲಿ ವಾಟ್ ವಿ ಕ್ಯಾನ್ ಡೂ, ವಿ ಕ್ಯಾನ್ ಜಂಪ್ ಇನ್ ದ ಪೋಯೆಟ್ರಿ ಲೈನ್ಸ್ ರೈಟ್ ನೌ. ಓಕೆ, ಓ ಸೇ ವಾಟ್ ಈಸ್ ದ್ಯಾಟ್ ಥಿಂಗ್ ಕಾಲ್ಡ್ ಲೈಟ್ ವಿಚ್ ಐ ಮಸ್ಟ್ ನೆವರ್ ಎಂಜಾಯ್, ವಾಟ್ ಆರ್ ದ ಬ್ಲೆಸ್ಸಿಂಗ್ಸ್ ಆಫ್ ದ ಸೈಟ್, ಓ ಟೆಲ್ ಯುವರ್ ಪುವರ್ ಬ್ಲೈಂಡ್ ಬಾಯ್ ಅಂತೇಳಿ. ನೋಡ್ರಿ, ಈ ಒಂದು ಪೋಯೆಟ್ರಿ ಏನಾಗಿತ್ತಪ್ಪ ಅಂತಂದ್ರೆ 5 ಸ್ಟ್ಯಾಂಜಸ್ ಒಳಗಿದೆ. ಈಚ್ ಸ್ಟ್ಯಾಂಜದಲ್ಲಿ ಏನಾಗಿದೆಪ್ಪ ಅಂತಂದ್ರೆ 4 ಲೈನ್ಸ್ಗಳಿದಾವೆ. ಮತ್ತು ನೀವು ರೈಮ್ ಸ್ಕೀಮನ್ನು ನೋಡೋದಾದರೆ ಏನಿದೆಪ್ಪ ಅಂತಂದರೆ ಎ ಬಿ ಆಮೇಲೆ ಸಿ ಡಿ ಅಂತ ಇರೋದು. ಯು ಕ್ಯಾನ್ ಚೆಕ್ ಇಟ್. ನೋಡಿರಿ, ಎ ಬಿ, ಓಕೆ, ಎ ಬಿ, ರೈಟ್, ಸಿ ಡಿ ಅಂತೇಳಿ. ಈ ಒಂದು ಪೋಯೆಟ್ರಿ ಒಳಗೆ ಏನಾಗ್ತೈತಪ್ಪ ಅಂತಂದ್ರೆ ನಮ್ಮ ಪ್ರೊಟಗ್ಯಾನಿಸ್ಟ್, ನಮ್ಮ ಹೀರೋಯಿನ್ ಅದನ್ನು ಬ್ಲೈಂಡ್ ಬಾಯ್ ಅವೇನು ಮಾಡತ್ತನಪ್ಪ ಅಂತಂದ್ರೆ ಬೇರೆದವ್ರಿಗೆ ಕೇಳ್ತಾ ಇದ್ದೀನಿ ಏನಂತೇಳಿ, ಈ ಲೈಟ್ ಅಂದರೆ ಏನು, ಅದನ್ನು ಯಾವತ್ತೂ ಎಂಜಾಯ್ ಮಾಡಿಲ್ಲ, ಎಲ್ಲರೂ ಎಂಜಾಯ್ ಮಾಡ್ತಾರೆ ಅದನ್ನು, ಅದು ಏನದು ಅಂತೇಳಿ ಅವ್ನು ಕೇಳ್ತಾ ಇದ್ದಾನೆ. ವಾಟ್ ಆರ್ ದ ಬ್ಲೆಸ್ಸಿಂಗ್ಸ್ ಆಫ್ ದ ಸೈಟ್. ನೋಡ್ರಿ, ಈ ಸೂರ್ಯನಿಂದ ಈ ಲೈಟಿಂದ ಆಗುವಂಥ ಬ್ಲೆಸ್ಸಿಂಗ್ಸ್ ಏನು ನನಗೆ ಹೇಳ್ರಿ, ನಾನೊಬ್ಬ ಪೂವರ್ ಬಡ ಕುರುಡ ಹುಡುಗ ಇದ್ದೇನೆ, ಅದ್ರ ಬಗ್ಗೆ ನಂಗೆ ಚೂರು ಹೇಳ್ರಿ ಅಂತೇಳಿ ಬೇರೆದವ್ರು ಕೇಳ್ತಾ ಇದ್ದಾನೆ. ಮತ್ತು ಯು ಟಾಕ್ ಆಫ್ ವಂಡರಸ್ ಥಿಂಗ್ಸ್ ಯು ಸಿ, ಯು ಸೇ ದ ಸನ್ ಶೈನ್ಸ್ ಬ್ರೈಟ್, ಐ ಫೀಲ್ ಹಿಮ್ ವಾರ್ಮ್, ಬಟ್ ಹೌ ಕ್ಯಾನ್ ಹೀ ಆರ್ ಮೇಕ್ ಇಟ್ ಡೇ ಆರ್ ನೈಟ್. ನೋಡಿರಿ, ಅವಂಗೆ ಆ್ಯಕ್ಚುಲಿ ಈ ಒಂದು ಸೆಕೆಂಡ್ ಸ್ಟ್ಯಾಂಜವನ್ನು ನಾವು ನೋಡಿದಾಗ ಏನಾಕೈತಪ್ಪ ಅಂತಂದ್ರೆ, ಆ್ಯಕ್ಚುಲಿ ಫಸ್ಟ್ ಸ್ಟ್ಯಾಂಜ ನೋಡಿದಾಗ ಹೀ ಈಸ್ ಇನ್ ವೆರಿ ಬ್ಯಾಡ್ ಫೀಲಿಂಗ್. ಅವ ದುಃಖದಲ್ಲಿದ್ದಾನೆ. ಏನಪ್ಪ ಅಂತಂದ್ರೆ ಈ ಜಗತ್ತಿನೊಳಗೆ ಬೆಳಕು ಅನ್ನೋದು ಏನೈತಿ ಅದನ್ನು ನಾನು ಎಂಜಾಯ್ ಮಾಡೋಕ್ಕಾಗ್ತಾ ಇಲ್ಲ, ಅದು ಏನೈತಿ ಅನ್ನೋದು ಗೊತ್ತಿಲ್ಲ ಅಂಥೇಳಿ. ಎರಡನೇದಲ್ಲಿ ಮತ್ತೆ ಏನು ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ, ನೀವೆಲ್ಲ ಹೇಳ್ತಾ ಇದ್ದೀರಲ್ಲ ಏನಂತ, ಈ ಬೆಳಕು ಇರೋದ್ರಿಂದ ಭಾಳಷ್ಟು ಜಗತ್ತಿನಲ್ಲಿರುವಂಥ ಎಲ್ಲ ವಂಡರ್ಗಳನ್ನ ನೀವು ನೋಡ್ತಾ ಇದ್ದೀರಿ, ಕಾಡು, ಬೆಟ್ಟ, ಗುಡ್ಡ, ನದಿ ಇವನ್ನೆಲ್ಲ ನೋಡ್ತಾ ಇದ್ದೀರಲ್ಲ, ಹೌದಾ, ಮತ್ತು ಸೂರ್ಯ ಬಹಳಷ್ಟು ಬ್ರೈಟಾಗಿ ಹೊಳಿತಾ ಇರ್ತಾನಂತ ಹೇಳ್ತೀರಲ್ಲ, ಆದರೆ ನಾನು ಏನು ಮಾಡ್ತೀನಪ್ಪ ಅಂತಂದರೆ ನನಗೆ ಸೂರ್ಯ ಅದಾನೋ ಇಲ್ಲೋ ಅಂತೇಳಿ ಹೆಂಗೆ ಗೊತ್ತಾಕೈತಿ, ಓನ್ಲಿ ಬೈ ವಾರ್ಮ್. ನೋಡಿರಿ, ವಾರ್ಮ್ ಅಂದ್ರೆ ಅವನ ಸೂರ್ಯನ ಕಿರಣಗಳಿಂದ ಆಗುವಂಥ ಬಿಸಿ ವಾರ್ಮ್, ಅದರಿಂದ ಮಾತ್ರ ನನಗೇನಾಗ್ತೈತಿ ವೆದರ್ ಸನ್ ಇಸ್ ದೇರ್ ಆರ್ ನಾಟ್ ಅನ್ನೋದು ಅಷ್ಟೇ ಗೊತ್ತಾಗ್ತೈತಿ. ಮತ್ತು ನನಗೆ ಇಲ್ಲಿವರೆಗೂ ಗೊತ್ತಿಲ್ಲ ಏನಂತೇಳಿ ಈ ಹೌ ಕ್ಯಾನ್ ಹೀ ಆರ್ ಮೇಕ್ ಇಟ್ ಡೇ ಆರ್ ನೈಟ್. ನೋಡಿರಿ, ಸೂರ್ಯ ರಾತ್ರಿ ಮತ್ತು ಹಗಲುಗಳನ್ನ ಯಾವ ರೀತಿಯಾಗಿ ಮಾಡ್ತಾನಂತೇಳಿ ನನಗೆ ಗೊತ್ತಿಲ್ಲ ಅಂಥೇಳಿ ಬ್ಲೈಂಡ್ ಬಾಯ್ ಹೇಳ್ತಾನೆ. ಮೈ ಡೇ ಆರ್ ನೈಟ್ ಮೈ ಸೆಲ್ಫ್ ಐ ಮೇಕ್ ವೆನ್ ಎವರ್ ಐ ಸ್ಲೀಪ್ ಆರ್ ಪ್ಲೇ ಆ್ಯಂಡ್ ಐ ಕುಡ್ ಐ ಎವರ್ ಕೀಪ್ ಅವೇಕ್ ವಿತ್ ಮೀ ಇಟ್ ಟ್ವೆರ್ ಅಂದ್ರೆ ಇಟ್ ವುಡ್ ಅಂಥೇಳಿ. ಓಕೆ, ನಾವು ಓಲ್ಡ್ ಇಂಗ್ಲೀಷಲ್ಲಿ ನಾವು ಇದನ್ನು TWERE ನಾವು ಏನು ಬಳಸ್ತೀವಲ್ಲ ಇದ್ರದ್ದು ಅರ್ಥ ಏನಪ್ಪ ಅಂತಂದ್ರೆ ಇಟ್ ವುಡ್ ಅಂಥೇಳಿ, ಇಟ್ ವುಡ್ ಆಲ್ವೇಸ್ ಡೇ ಅಂಥೇಳಿ. ನೋಡಿರಿ,
ಇಲ್ಲಿ ನೀವು ಫಸ್ಟ್ ಟೂ ಸ್ಟ್ಯಾನ್ಸಸ್ಗಳಲ್ಲಿ ಏನು ಓದಿರಲ್ಲ, ಅದಕ್ಕಿಂತ ಇಲ್ಲಿ ಅವನ ಕಾನ್ಫಿಡೆನ್ಸ್ ಬಗ್ಗೆ ಹೇಳುತ್ತೆ. ಅವನು ಅಲ್ಲಿ ದುಃಖದಾಗ ಇದ್ದಂತಲ್ಲ, ಅಲ್ಲಿಂದ ಶಿಫ್ಟ್ ಆಗ್ತಾನೆ. ದುಃಖದಿಂದ ವಾಟ್ ಈ ಹ್ಯಾಸ್ ಅದನ್ನು ಅದನ್ನು ವಿತ್ ಕಂಟೆಂಟ್ಮೆಂಟ್ ಸ್ಯಾಟಿಸ್ಫ್ಯಾಕ್ಷನಿಂದ ಹೇಳ್ತಾನೆ. ಏನಂತಂದ್ರೆ, ಮೈ ಡೇ ಆರ್ ನೈಟ್ ಮೈ ಸೆಲ್ಫ್ ಐ ಮೇಕ್ ವೆನ್ ಎವರ್ ಐ ಸ್ಲೀಪ್ ಆರ್ ಪ್ಲೇ. ನೋಡ್ರಿ, ಆ್ಯಂಡ್ ಕುಡ್ ಐ ಎವರ್ ಕೀಪ್ ಅವೇಕ್ ವಿತ್ ಮೀ ಇಟ್ ವುಡ್ ಆಲ್ವೇಸ್ ಡೇ. ಈ ಹಗಲು ಮತ್ತು ರಾತ್ರಿ ಅನ್ನೋದು ಏನೈತಲ್ಲ, ನಿಮಗೆ ಹೆಂಗೆ ಗೊತ್ತಿಲ್ಲ, ನನಗೆ ಮಾತ್ರ ಏನಂದರೆ, ನಾನು ಎಚ್ಚರ ಇದ್ದಾಗ ನನಗೆ ಹಗಲು, ನಾನು ಮಲಗಿದ್ರೆ ಅದು ನನಗೆ ರಾತ್ರಿ, ನಾನು ಆಟ ಆಡಿದರೆ ಅದು ಹಗಲು, ನಾನು ಮಲಗಿದ್ರೆ ಅದು ರಾತ್ರಿ ಅಂಥೇಳಿ. ಓಕೆ, ಆ್ಯಂಡ್ ಇಲ್ಲಿ ಏನಪ್ಪ ಅಂತಂದ್ರೆ, ನಾನು ಡೇ ಮತ್ತು ನೈಟನ್ನು ನಾನೇ ಮಾಡ್ಕೋತೀನಿ. ನಾ ಎಚ್ಚರಿದ್ರೆ ಏನಾಗತ್ತಾ, ಇಫ್ ಕುಡ್ ಐ ಎವರ್ ಕೀಪ್ ಅವೇಕ್ ವಿತ್ ಮೀ ಇಟ್ ವುಡ್ ಆಲ್ವೇಸ್ ಡೇ. ನಾ ಯಾವಾಗಲೂ ಎಚ್ಚರ ಇದ್ನಪ್ಪ ಅಂದ್ರೆ ನನಗೆ ಅದು ಯಾವಾಗಲೂ ಏನಾಗಿರುತ್ತೆ, ದಿನಾನೇ ಆಗಿರುತ್ತೆ, ನೈಟ್ ಆಗಲ್ಲ ಅಂಥೇಳಿ ಯಾರು ಹೇಳ್ತಾರಪ್ಪ ಅಂತ ದ ಬ್ಲೈಂಡ್ ಬಾಯ್ ಹೇಳ್ತಾನೆ ಇಲ್ಲಿ. ಓಕೆ, ವಿತ್ ಅ ಹೆವಿ ಸೈ ಐ ಆಫನ್ ಹಿಯರ್ ಯು ಮೋರ್ ಮೈ ಹಾಪೆಲ್ಸ್ ಓ ಬಟ್ ಶೋರ್ ವಿತ್ ದ ಪೇಷನ್ಸ್ ಐ ಕ್ಯಾನ್ ಬಿಯರ್ ಅ ಲಾಸ್ ಐ ನೆವರ್ ಕ್ಯಾನ್ ನೋ. ನೋಡ್ರಿ, ವಿತ್ ಅ ಹೆವಿ ಸೈ, ಭಾಳ ದುಃಖದಿಂದ ಉಸಿರನ್ನು ಬಿಡ್ತಾ ನಾನು ಏನು ಹೇಳ್ತಾನಪ್ಪ ಅಂತಂದ್ರೆ, ಯಾವಾಗಲೂ ಹೇಳಿರ್ತಾನೆ, ಆಫನ್ ಕೆಲವೊಮ್ಮೆ ಹೇಳ್ತಿರ್ತಾನೆ ಏನಂತ, ಹಿಯರ್ ಕೇಳಿಸ್ಕೊತಿರ್ತಾನೆ ಏನಂತಂದ್ರೆ, ಯು ಮೋರ್ ಮೈ ಹಾಪೆಲ್ಸ್ ಓ. ಹಾಪೆಲ್ಸ್ ಅಂದರೆ ಏನು ರೀ, ಇಲ್ಲೇ ಅನ್ಲಕ್ಕಿ, ನಾನು ಏನು ಇದೊಂದು ಓ ಹಾಪೆಲ್ಸ್ ಓಪ ಅಂತಂದರೆ ಏನು ಹೇಳ್ಬೋದು, ಸಾರಫುಲ್ ಸಿಚುವೇಶನ್ ಅಂತ ಹೇಳ್ಬೋದು. ನನ್ನ ಈ ಸಾರಫುಲ್ ಸಿಚುವೇಶನ್ ಬಗ್ಗೆ ನೀವು ಯಾವಾಗವಾಗ ಮಾತಾಡ್ತಿರ್ತೀರಿ, ನನಗೆ ಕಣ್ಣು ಕಾಣೋದಿಲ್ಲ ಅಂತೇಳಿ ನೀವು ಯಾವಾಗವಾಗ ಮಾತಾಡ್ತಿರ್ತೀರಿ ಅಂತೇಳಿ ಸ್ವಲ್ಪ ದುಃಖದಿಂದ ಹೇಳ್ತಾನೆ. ಬಟ್ ಶೋರ್ ವಿತ್ ದ ಪೇಷನ್ಸ್, ನಾನು ತಾಳ್ಮೆಯಿಂದ ನಾನು ಏನು ಹೇಳ್ತೀನಪ್ಪ ಅಂತಂದ್ರೆ, ಐ ಕ್ಯಾನ್ ಬಿಯರ್, ನಾನು ಈ ಒಂದು ಏನೋ ನನ್ನ ನಷ್ಟ ಐತಲ್ಲ, ಕಣ್ಣು ಕಾಣದೇ ಇರುವಂಥ ನಷ್ಟ ಐತಲ್ಲ, ಅದನ್ನು ಏನು ಮಾಡ್ತೀನಿ, ಬಿಯರ್ ಮಾಡ್ತೀನಿ, ಸಹಿಸ್ಕೋತೀನಿ ನಾನು ಅದನ್ನು. ಅ ಲಾಸ್ ಐ ನೆವರ್ ಕ್ಯಾನ್ ನೋ, ಅದು ನನ್ನ ಏನು ಈ ದೃಷ್ಟಿ ಹೋಗಿದ್ದಂಥ ಲಾಸ್ ಐತಲ್ಲ, ಅದನ್ನು ಏನು ಮಾಡ್ತೀನಪ್ಪ ಅಂದ್ರೆ ಸಹಿಸ್ಕೋತೀನಿ. ನಾನು ಏನು ಮಾಡ್ತೀನಿ, ಪೇಷನ್ಸಿಂದ, ನನ್ನ ತಾಳ್ಮೆಯಿಂದ ನಾನು ಅದನ್ನು ಸಹಿಸ್ಕೋತೀನಿ. ಅದರ ನೀವು ಏನು ಮಾಡ್ತೀರಪ್ಪ ಅಂತಂದ್ರೆ, ಹಾಪೆಲ್ಸ್ ಓ ಅಂದರೆ ನನ್ನ ಈ ಒಂದು ಸಿಚುವೇಶನ್ ಬಗ್ಗೆ ನೀವು ಅವಾಗವಾಗ ಮಾತಾಡ್ತಿರ್ತೀರಿ ಅಂತ ಹೇಳ್ತಾನೆ. ದೆನ್ ಫೈನಲಿ ಏನು ಹೇಳ್ತಾನಪ್ಪ ಅಂದ್ರೆ, ದೆನ್ ಲೆಟ್ ನಾಟ್ ವಾಟ್ ಐ ಕೆನಾಟ್ ಹ್ಯಾವ್ ಮೈ ಚಿಯರ್ ಆಫ್ ಮೈಂಡ್ ಡೆಸ್ಟ್ರಾಯ್. ನೀವು ನನ್ನ ಈ ಬ್ಲೈಂಡ್ನೆಸ್ ಬಗ್ಗೆ ಮಾತಾಡಿ ನನ್ನ ಚಿಯರ್ ಆಫ್ ಮೈಂಡನ್ನು ಡೆಸ್ಟ್ರಾಯ್ ಮಾಡಬೇಡ್ರಿ, ಹಾಳು ಮಾಡಬೇಡ್ರಿ. ವಿಲ್ಸ್ಟ್ ಅಂದರೆ ಎಟ್ ದ ಸೇಮ್ ಟೈಮ್ ಅಂತ ಹೇಳ್ಬೋದು ಏನ್ರಿ, ಎಟ್ ದ ಸೇಮ್ ಟೈಮ್ ಅಂತ ಹೇಳ್ಬೋದು, ಅಥವಾ ವೈಲ್ ಅಂತಲೂ ಹೇಳ್ಬೋದು. ವೈಲ್ ದಸ್ ಐ ಸಿಂಗ್, ಆಗಿನೂ ಇನ್ ದ ಸೇಮ್, ನೀವೆಲ್ಲ ಹೇಳಿ ನನಗೆ ದುಃಖ ಪಡಿಸಿದ್ರು ನಾ ಏನು ಹೇಳ್ತೇನಪ್ಪ ಅಂತಂದ್ರೆ, ದಸ್ ಐ ಸಿಂಗ್ ಐ ಆಮ್ ಅ ಕಿಂಗ್, ನನ್ನ ಒಂದು ಜಗತ್ತೊಳಗೆ ನಾನೇ ರಾಜ. ಆಲ್ದೋ ಅ ಪುವರ್ ಬ್ಲೈಂಡ್ ಬಾಯ್, ನಾನು ಈ ಕುರುಡ ಹುಡುಗ ಆಗಿದ್ರೂ ಕೂಡ ನನ್ನ ಒಂದು ಜಗತ್ತೊಳಗೆ ನಾನು ಏನಾಗಿರ್ತೀನಿ, ರಾಜ ಆಗೇ ಇರ್ತೀನಿ. ನೀವೇನೇ ಮಾಡಿದ್ರು ನನ್ನ ಚಿಯರ್ಫುಲ್ನೆಸ್ಸನ್ನು ಏನು ಮಾಡೋಕ್ಕಾಗಲ್ಲ, ಕಸ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ಈ ಒಂದು ಪೋಯಿಟ್ರಿ ಮೂಲಕ ಏನೋ ಬ್ಲೈಂಡ್ ಬಾಯ್ ಹೇಳ್ತಾನೆ. ಇದು ಒಂದು ಬ್ಲೈಂಡ್ ಬಾಯ್ನ ಪಾಸಿಟಿವಿಟಿ ಅಂತಲೂ ಹೇಳ್ಬೋದು ನಾವು. ಓಕೆ, ಸೊ ಈಗ ಈ ಒಂದು ಕ್ವಶನಿಗೆ ನೀವು ಇಫ್ ಯು ಕಮ್ ಬ್ಯಾಕ್ ಇನ್ ದ ಪೋಯಮ್ ದ ಬ್ಲೈಂಡ್ ಬಾಯ್ ಐ ಆಮ್ ಅ ಕಿಂಗ್ ಹಿ ಸೇಸ್, ದಿಸ್ ಮೀನ್ಸ್, ಇವಾಗ ನೋಡ್ರಿ ಅರ್ಥ ಆಗುತ್ತೆ ಏನಪ್ಪ ಅಂದರೆ, ನಥಿಂಗ್ ಕ್ಯಾನ್ ಡೆಸ್ಟ್ರಾಯ್ ಹಿಸ್ ಚಿಯರ್, ಅವನ ಖುಷಿಯನ್ನು ಯಾವುದು ಕೂಡ ಹಾಳು ಮಾಡೋಕ್ಕಾಗೋದಿಲ್ಲ ಅನ್ನೋದು ಇಲ್ಲೇನಪ್ಪ ಅರ್ಥ ಆಗುತ್ತಂತ ಹೇಳ್ತೀನಿ. ಓಕೆ ಫೈನ್, ಇದ್ರ ಮೇಲೆ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ write to me, or in a comment section you can write, I'll answer to you. Otherwise in a description box I have a contact number, we have WhatsApp group, you join. And if you are new to the channel, please subscribe and watch our previous videos. Thank you one and all.